ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ಸಂಚಾರಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಅದರಲ್ಲೂ ಕರ್ಮಫಲದಾತ ಶನಿ ಮತ್ತು ಸುಖ ಸಮೃದ್ಧಿಯ ಕಾರಕ ಶುಕ್ರ ಒಂದೇ ರಾಶಿಯಲ್ಲಿ ಸೇರಿದರೆ ಏನಾಗಬಹುದು? ಹೌದು, ಬರೋಬ್ಬರಿ 30 ವರ್ಷಗಳ ನಂತರ ಮೀನರಾಶಿಯಲ್ಲಿ ಮಾರ್ಚ್ 2ರಂದು ಈ ಇಬ್ಬರು ದೈತ್ಯ ಗ್ರಹಗಳ ಮಿಲನವಾಗುತ್ತಿದೆ. ಇದು ಕೇವಲ ಗ್ರಹಗಳ ಬದಲಾವಣೆಯಲ್ಲ, ಹಲವು ರಾಶಿಗಳ ಜೀವನದಲ್ಲಿ ಮಹತ್ತರ ಬದಲಾವಣೆ ತರುವ ಸಮಯ. 2026ರ ಮಾರ್ಚ್ನಲ್ಲಿ ಸಂಭವಿಸಲಿರುವ ಈ ಮಹಾಯುತಿಯಿಂದ ಯಾವ 5 ರಾಶಿಗಳಿಗೆ ಅದೃಷ್ಟ ಒಲಿಯಲಿದೆ? ಯಾರಿಗೆ ಆರ್ಥಿಕ ಲಾಭ? ಯಾರಿಗೆ ವೃತ್ತಿಯಲ್ಲಿ ಬಡ್ತಿ? ಈ ಎಲ್ಲ ಕುತೂಹಲಕಾರಿ ಮಾಹಿತಿಯನ್ನು ಇಂದಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಮಿಸ್ ಮಾಡಬೇಡಿ. ಶನಿ ಎಂದರೆ ಶಿಸ್ತು, ನ್ಯಾಯ ಮತ್ತು ಕಠಿಣ ಪರಿಶ್ರಮ. ಶುಕ್ರ ಎಂದರೆ ಐಷಾರಾಮಿ ಜೀವನ, ಪ್ರೀತಿ, ಕಲೆ ಮತ್ತು ಸಂಪತ್ತು. ಮೀನರಾಶಿಯು ಗುರುಗ್ರಹದ ಮನೆಯಾಗಿದ್ದು, ಇಲ್ಲಿ ಶುಕ್ರನು ಉಚ್ಚ ಸ್ಥಾನದಲ್ಲಿರುತ್ತಾನೆ. ಶನಿ ಮತ್ತು ಶುಕ್ರ ಪರಸ್ಪರ ಮಿತ್ರಗ್ರಹಗಳು. ಇವುಗಳ ಯುತಿಯು ಸಂಘರ್ಷದಿಂದ ಯಶಸ್ಸನ್ನು ತರುತ್ತದೆ. 30 ವರ್ಷಗಳ ಹಿಂದೆ ಇಂತಹ ಘಟನೆ ನಡೆದಿತ್ತು. ಈಗ ಮತ್ತೆ ಮರುಕಳಿಸುತ್ತಿದೆ. ಈ ಶನಿ ಶುಕ್ರ ಯುತಿಯಿಂದಾಗಿ 5 ರಾಶಿಯವರಿಗೆ ಒಳ್ಳೆಯ ಫಲಗಳು ಪ್ರಾರಂಭವಾಗುತ್ತದೆ. ಅದು ಯಾವ ರಾಶಿಯವರು ಎಂದು ತಿಳಿದುಕೊಳ್ಳೋಣ. 1. ವೃಷಭ ರಾಶಿ. ಇವರಿಗೆ ಶುಕ್ರ ಅಧಿಪತಿ. 11ನೇ ಮನೆಯಲ್ಲಿ ಯುತಿ ನಡೆಯುವುದರಿಂದ ಆದಾಯದ ಮಳೆ ಸುರಿಯಲಿದೆ. ಹಳೆಯ ಹೂಡಿಕೆಗಳಿಂದ ಲಾಭ. ಷೇರು ಮಾರುಕಟ್ಟೆಯಲ್ಲಿ ಯಶಸ್ಸು. ಕುಟುಂಬದಲ್ಲಿ ಶುಭ ಕಾರ್ಯಗಳ ಸೂಚನೆ. ಜೀವನ ಶೈಲಿ. ಈ ಯುತಿಯ ಪ್ರಭಾವದಿಂದ ವೃಷಭ ರಾಶಿಯವರ ಜೀವನ ಶೈಲಿಯಲ್ಲಿ ರಾಜವೈಭೋಗ ಕಂಡುಬರಲಿದೆ. ಇಲ್ಲಿಯವರೆಗೆ ಸಾಧಾರಣ ಜೀವನ ನಡೆಸುತ್ತಿದ್ದವರು ಈಗ ಐಷಾರಾಮಿ ವಸ್ತುಗಳು, ಹೊಸ ವಾಹನ ಅಥವಾ ಮನೆಯ ಅಲಂಕಾರಕ್ಕಾಗಿ ಖರ್ಚು ಮಾಡಲಿದ್ದಾರೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದ್ದು, ಪ್ರಭಾವಿ ವ್ಯಕ್ತಿಗಳ ಒಡನಾಟ ಬೆಳೆಯಲಿದೆ. ಇಲ್ಲಿಯವರೆಗೆ ಹಳೆಯ ವಾಹನ ಅಥವಾ ಬಾಡಿಗೆ ಮನೆಯಲ್ಲಿದ್ದವರಿಗೆ ಈಗ ಸ್ವಂತ ಮನೆ ಅಥವಾ ಪ್ರೀಮಿಯಂ ಕಾರು ಖರೀದಿಸುವ ಯೋಗ ಬಲವಾಗಿದೆ. ನಿಮ್ಮ ಸಾಮಾಜಿಕ ವಲಯದಲ್ಲಿ ನೀವು ಈಗ ವಿಐಪಿಯಂತೆ ಗುರುತಿಸಲ್ಪಡುತ್ತೀರಿ. ಶಿಕ್ಷಣ. ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಫಲಪ್ರದ ಸಮಯ. ವಿಶೇಷವಾಗಿ ಡಿಸೈನ್, ಆರ್ಕಿಟೆಕ್ಚರ್, ಫ್ಯಾಷನ್ ಮತ್ತು ಮ್ಯಾನೇಜ್ಮೆಂಟ್ ಓದುತ್ತಿರುವವರಿಗೆ ದೊಡ್ಡ ಮಟ್ಟದ ಯಶಸ್ಸು ಸಿಗಲಿದೆ. ಏಕಾಗ್ರತೆ ಹೆಚ್ಚಲಿದ್ದು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಗಳಿಸುವಿರಿ. ವಿದ್ಯಾರ್ಥಿಗಳಿಗೆ ಶನಿಯ ಶಿಸ್ತು ಮತ್ತು ಶುಕ್ರನ ಸೃಜನಶೀಲತೆ ಒಟ್ಟಿಗೆ ಸಿಗಲಿದೆ. ವಿಶೇಷವಾಗಿ ಫ್ಯಾಷನ್ ಡಿಸೈನಿಂಗ್, ಫೈನ್ ಆರ್ಟ್ಸ್ ಅಥವಾ MBA ಓದುತ್ತಿರುವವರಿಗೆ ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ದೊಡ್ಡ ಕಂಪನಿಗಳಿಂದ ಆಫರ್ ಬರಲಿದೆ. ವಿದೇಶಿ ಪ್ರಯಾಣ. ಶುಕ್ರ ಮತ್ತು ಶನಿಯ ಅನುಗ್ರಹದಿಂದ ವಿದೇಶದಲ್ಲಿ ನೆಲೆಸಲು ಬಯಸುವವರಿಗೆ ಅಥವಾ ಅಲ್ಲಿ ಉದ್ಯೋಗ ಹುಡುಕುತ್ತಿರುವವರಿಗೆ ಸುವರ್ಣ ಅವಕಾಶಗಳು ಸಿಗಲಿವೆ. ವ್ಯಾಪಾರ ನಿಮಿತ್ತ ವಿದೇಶ ಪ್ರವಾಸಗಳು ಹೆಚ್ಚಾಗಲಿದ್ದು, ಅದು ನಿಮ್ಮ ಆರ್ಥಿಕ ಲಾಭಕ್ಕೆ ದಾರಿಯಾಗಲಿದೆ. ನೀವು ವಿದೇಶದಲ್ಲಿ ಸೆಟಲ್ ಆಗಬೇಕು ಎಂದು ಕನಸು ಕಾಣುತ್ತಿದ್ದರೆ 2026ರಲ್ಲಿ ನಿಮ್ಮ ವೀಸಾ ಪ್ರಕ್ರಿಯೆಗಳು ಸರಾಗವಾಗಿ ನಡೆಯಲಿವೆ. ಓಂ ಶುಂ ಶುಕ್ರಾಯ ನಮಃ. ಈ ಮಂತ್ರವನ್ನು ಪ್ರತಿದಿನ 21 ಬಾರಿ ಪಠಿಸುವುದರಿಂದ ಐಶ್ವರ್ಯ ವೃದ್ಧಿಯಾಗುತ್ತದೆ. 2. ಕನ್ಯಾ ರಾಶಿ.
ಏಳನೇ ಮನೆಯಲ್ಲಿ ಯುತಿ, ಪಾಲುದಾರಿಕೆ ವ್ಯವಹಾರದಲ್ಲಿ ಅನಿರೀಕ್ಷಿತ ಲಾಭ. ವಿವಾಹ ಭಾಗದವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ವಿದೇಶಿ ಪ್ರಯಾಣದ ಯೋಗ ಮತ್ತು ಆರೋಗ್ಯದಲ್ಲಿ ಸುಧಾರಣೆ. ಜೀವನ ಶೈಲಿ. ನಿಮ್ಮ ಜೀವನದಲ್ಲಿ ಶಿಸ್ತು ಮನೆ ಮಾಡಲಿದೆ. ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಹರಿಸುವಿರಿ. ಜಿಮ್ ಅಥವಾ ಯೋಗದಂತಹ ಹವ್ಯಾಸಗಳು ನಿಮ್ಮ ಜೀವನದ ಭಾಗವಾಗಲಿವೆ. ಹಣಕಾಸಿನ ವಿಚಾರದಲ್ಲಿ ನೀವು ಈಗ ಬಹಳ ಲೆಕ್ಕಾಚಾರದ ವ್ಯಕ್ತಿಯಾಗುತ್ತೀರಿ. ಶಿಕ್ಷಣ. ತಾಂತ್ರಿಕ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಇದು ಗೋಲ್ಡನ್ ಪೀರಿಯಡ್. ರೋಬೋಟಿಕ್ಸ್, ಎಐ ಅಥವಾ ವೈದ್ಯಕೀಯ ಸಂಶೋಧನೆಯಲ್ಲಿ ತೊಡಗಿರುವವರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಸ್ಕಾಲರ್ಶಿಪ್ಗಳು ಸಿಗಬಹುದು. ವಿದೇಶಿ ಪ್ರಯಾಣ. ಐಟಿ ಕ್ಷೇತ್ರದಲ್ಲಿರುವ ಕನ್ಯಾ ರಾಶಿಯವರಿಗೆ ಆನ್ಸೈಟ್ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ. ಹಳೆಯ ಹೂಡಿಕೆಗಳಿಂದ ಬಂದ ಹಣವನ್ನು ನೀವು ವಿದೇಶಿ ಪ್ರವಾಸಕ್ಕಾಗಿ ಬಳಸುವಿರಿ. ಓಂ ನಮೋ ನಾರಾಯಣಾಯ. ಇದು ನಿಮ್ಮ ಬುದ್ಧಿಶಕ್ತಿ ಮತ್ತು ಉದ್ಯೋಗದಲ್ಲಿ ಸ್ಥಿರತೆಯನ್ನು ನೀಡುತ್ತದೆ. 3. ತುಲಾರಾಶಿ. ತುಲಾರಾಶಿಯವರಿಗೆ 6ನೇ ಮನೆಯಲ್ಲಿ ಈ ಯುತಿ ಸಂಭವಿಸುತ್ತದೆ. ಶತ್ರುಗಳ ಮೇಲೆ ವಿಜಯ. ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಜಯ ಸಿಗಲಿದೆ. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಸಿಗಲಿವೆ. ಸಂಗಾತಿಯೊಂದಿಗೆ ವಾದ ಬೇಡ. ಸಂಯಮದಿಂದ ಇರುವುದು ಒಳಿತು. ಜೀವನ ಶೈಲಿ. ಶುಕ್ರನು ನಿಮ್ಮ ರಾಶ್ಯಾಧಿಪತಿಯಾಗಿರುವುದರಿಂದ ನಿಮ್ಮ ಬದುಕಿನಲ್ಲಿ ಹೊಸ ಚೈತನ್ಯ ಬರಲಿದೆ. ಶನಿಯು ನಿಮ್ಮನ್ನು ಕಾರ್ಯತತ್ಪರರನ್ನಾಗಿ ಮಾಡಿದರೆ ಶುಕ್ರನು ಅದರ ಫಲವನ್ನು ಸುಖದ ರೂಪದಲ್ಲಿ ನೀಡುತ್ತಾನೆ. ಕಲಾತ್ಮಕ ವಸ್ತುಗಳ ಸಂಗ್ರಹಣೆ ಮತ್ತು ಹೋಟೆಲ್ ಅಥವಾ ಪ್ರವಾಸೋದ್ಯಮದ ಮೇಲೆ ಒಲವು ಹೆಚ್ಚಲಿದೆ. ಶಿಕ್ಷಣ. ಕಾನೂನು, ಚಾರ್ಟರ್ಡ್ ಅಕೌಂಟೆನ್ಸಿ ಅಥವಾ ರಾಜಕೀಯ ಶಾಸ್ತ್ರ ಓದುತ್ತಿರುವವರಿಗೆ ಈ ಸಮಯ ವರದಾನವಾಗಲಿದೆ. ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಫಲಿತಾಂಶ ಸಿಗುವುದರಿಂದ ನಿಮ್ಮ ಆತ್ಮವಿಶ್ವಾಸ ದುಪ್ಪಟ್ಟಾಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರಿಗೆ ಶನಿಯು ಕಠಿಣ ಪರಿಶ್ರಮದ ಫಲ ನೀಡಲಿದ್ದಾನೆ. ಕಾನೂನು ಓದುತ್ತಿರುವವರಿಗೆ ಹಿರಿಯ ವಕೀಲರ ಅಡಿಯಲ್ಲಿ ಕೆಲಸ ಮಾಡುವ ಉತ್ತಮ ಅವಕಾಶ ಸಿಗಲಿದೆ. ವಿದೇಶಿ ಪ್ರಯಾಣ. ತುಲಾರಾಶಿಯವರಿಗೆ ಈ ಯುತಿಯು 6ನೇ ಮನೆಯಲ್ಲಿ ಇರುವುದರಿಂದ ವಿದೇಶದಲ್ಲಿ ಉದ್ಯೋಗದ ವೀಸಾ ಪಡೆಯಲು ಇದ್ದ ಅಡೆತಡೆಗಳು ನಿವಾರಣೆಯಾಗಲಿವೆ. ಪಿಆರ್ಗಾಗಿ ಕಾಯುತ್ತಿರುವವರಿಗೆ ಸಿಹಿ ಸುದ್ದಿ ಸಿಗುವ ಸಾಧ್ಯತೆ ಇದೆ. ವಿದೇಶದಲ್ಲಿರುವ ಪಿತ್ರಾರ್ಜಿತ ಆಸ್ತಿಯ ವಿವಾದಗಳು ಸುಖಾಂತ್ಯಗೊಳ್ಳಲಿವೆ. ಓಂ ಶ್ರೀ ಮಹಾಲಕ್ಷ್ಮಿ ನಮಃ. ಈ ಮಂತ್ರವನ್ನು ಪ್ರತಿದಿನ 21 ಬಾರಿ ಪಠಿಸುವುದರಿಂದ ಐಶ್ವರ್ಯ ವೃದ್ಧಿಯಾಗುತ್ತದೆ. 4. ಕುಂಭರಾಶಿ. ಶನಿಯ ಸ್ವಂತ ರಾಶಿ. 2ನೇ ಮನೆಯಲ್ಲಿ ಅಂದರೆ ಧನಸ್ಥಾನ. ಶುಕ್ರನ ಆಗಮನ. ಮಾತಿನಿಂದಲೇ ಕೆಲಸಗಳನ್ನು ಸಾಧಿಸಿಕೊಳ್ಳುವಿರಿ. ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದೆ. ಆದರೆ ಅನಗತ್ಯ ಖರ್ಚುಗಳ ಬಗ್ಗೆ ಎಚ್ಚರವಿರಲಿ. ಜೀವನ ಶೈಲಿ. ನಿಮ್ಮ ರಾಶಿಯಲ್ಲೇ ಶನಿ ಇರುವುದರಿಂದ ನಿಮ್ಮಲ್ಲಿ ಈಗ ಪ್ರಬುದ್ಧತೆ ಹೆಚ್ಚಿದೆ. ಈ ಯುತಿಯು ನಿಮ್ಮನ್ನು ಒಬ್ಬ ಯಶಸ್ವಿ ಉದ್ಯಮಿಯನ್ನಾಗಿ ಮಾಡಬಹುದು. ಜನರ ಮೇಲೆ ಪ್ರಭಾವ ಬೀರುವಂತಹ ವ್ಯಕ್ತಿತ್ವ ನಿಮ್ಮದಾಗಲಿದೆ. ಕುಂಭರಾಶಿಯವರು ಈಗ ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಷನ್
ಕಾಣಲಿದ್ದಾರೆ. ನಿಮ್ಮ ಮಾತು ಮತ್ತು ನಡವಳಿಕೆಯಲ್ಲಿ ಗಾಂಭೀರ್ಯ ಬರಲಿದೆ. ಹಣಕಾಸಿನ ವಿಚಾರದಲ್ಲಿ ನೀವು ಈಗ ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ 20 ವರ್ಷಗಳ ಕಾಲ ನಿಮಗೆ ನೆರವಾಗಲಿದೆ. ಮನೆ ಅಥವಾ ಭೂಮಿ ಖರೀದಿಯ ಯೋಗ ಬಲವಾಗಿದೆ. ಶಿಕ್ಷಣ, ವಿದೇಶಿ ಭಾಷೆಗಳನ್ನು ಕಲಿಯಲು ಅಥವಾ ಅಂತಾರಾಷ್ಟ್ರೀಯ ಕೋರ್ಸ್ಗಳನ್ನು ಮಾಡಲು ಇದು ಸಕಾಲ. ಐಟಿ ಮತ್ತು ಸಾಫ್ಟ್ವೇರ್ ಕ್ಷೇತ್ರದಲ್ಲಿರುವ ವಿದ್ಯಾರ್ಥಿಗಳಿಗೆ ಹೊಸ ಆವಿಷ್ಕಾರಗಳನ್ನು ಮಾಡಲು ಪ್ರೇರಣೆ ಸಿಗಲಿದೆ. ಡೇಟಾ ಸೈನ್ಸ್ ಅಥವಾ ಏರೋನಾಟಿಕ್ಸ್ನಂತಹ ಕಠಿಣ ವಿಷಯಗಳನ್ನು ಕಲಿಯುತ್ತಿರುವವರಿಗೆ ಈ ಸಮಯ ತುಂಬ ಪೂರಕವಾಗಿದೆ. ವಿದೇಶಿ ವಿಶ್ವವಿದ್ಯಾಲಯಗಳಿಂದ ಆನ್ಲೈನ್ ಕೋರ್ಸ್ಗಳನ್ನು ಮಾಡಲು ನೀವು ಹಣ ಹೂಡಿಕೆ ಮಾಡುವಿರಿ. ವಿದೇಶಿ ಪ್ರಯಾಣ, 12ನೇ ಮನೆಯಲ್ಲಿ ಈ ಸಂಯೋಗ ನಡೆಯುವುದರಿಂದ ಕುಂಭರಾಶಿಯವರಿಗೆ ಅತಿ ಹೆಚ್ಚು ವಿದೇಶ ಪ್ರಯಾಣದ ಯೋಗವಿದೆ. ನೀವು ಪ್ರವಾಸಕ್ಕಾಗಿ ಅಥವಾ ಆಧ್ಯಾತ್ಮಿಕ ಅನ್ವೇಷಣೆಗಾಗಿ ಸಮುದ್ರದಾಚೆಯ ದೇಶಗಳಿಗೆ ಭೇಟಿ ನೀಡುವಿರಿ. ವ್ಯಾಪಾರವನ್ನು ಜಾಗತಿಕ ಮಟ್ಟಕ್ಕೆ ವಿಸ್ತರಿಸಲು ಇದು ಸೂಕ್ತ ಸಮಯ. ಓಂ ಶಂ ಶನೈಶ್ಚರಾಯ ನಮಃ ಅಥವಾ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಈ ಮಂತ್ರವು ಶನಿದೇವನ ಕೃಪೆಯನ್ನು ಮತ್ತು ಮಾನಸಿಕ ಶಾಂತಿಯನ್ನು ನೀಡುತ್ತದೆ. 5. ಮೀನರಾಶಿ. ಈ ಯುತಿ ನಡೆಯುವುದೇ ಮೀನರಾಶಿಯಲ್ಲಿ. ಆದ್ದರಿಂದ ಇವರಿಗೆ ಮಾನಸಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗಲಿದೆ. ಜೀವನ ಶೈಲಿ. ಮೀನರಾಶಿಯವರಿಗೆ ಈ ಯುತಿಯು ಸ್ವಯಂ ಸುಧಾರಣೆಯ ಕಾಲ. ಶನಿ ಮತ್ತು ಶುಕ್ರ ನಿಮ್ಮ ರಾಶಿಯಲ್ಲೇ ಇರುವುದರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ರೀತಿಯ ಗಾಂಭೀರ್ಯ ಮತ್ತು ಆಕರ್ಷಣೆ ಏಕಕಾಲದಲ್ಲಿ ಕಂಡುಬರುತ್ತದೆ. ಇಲ್ಲಿಯವರೆಗೆ ನಿರ್ಧಾರ ತೆಗೆದುಕೊಳ್ಳಲು ಹಿಂಜರಿಯುತ್ತಿದ್ದರೆ ನೀವು ಈಗ ಬಹಳ ಸ್ಪಷ್ಟವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ನಿಮ್ಮ ದಿನಚರಿಯಲ್ಲಿ ಶಿಸ್ತು ಬರಲಿದೆ. ಐಷಾರಾಮಿ ಜೀವನದ ಜೊತೆಗೆ ಮಾನಸಿಕ ಶಾಂತಿಗಾಗಿ ಯೋಗ, ಧ್ಯಾನದ ಮೊರೆ ಹೋಗುವಿರಿ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದ್ದು ಜನರು ನಿಮ್ಮ ಸಲಹೆಗಾಗಿ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಶಿಕ್ಷಣ. ವಿದ್ಯಾರ್ಥಿಗಳಿಗೆ ಈ ಸಮಯವು ಅತ್ಯಂತ ಅದ್ಭುತವಾಗಿದೆ. ಮೀನರಾಶಿಯು ಜ್ಞಾನದ ಕಾರಕನಾದ ಗುರುವಿನ ರಾಶಿಯಾಗಿರುವುದರಿಂದ ಇಲ್ಲಿ ಶುಕ್ರ ಉಚ್ಚಸ್ಥಾನ ಪಡೆಯುವುದು ವಿದ್ಯಾರ್ಥಿಗಳಿಗೆ ವರದಾನ. ಸೈಕಾಲಜಿ, ಫೈನ್ ಆರ್ಟ್ಸ್, ಫಿಲಾಸಫಿ ಮತ್ತು ಧಾರ್ಮಿಕ ಶಿಕ್ಷಣ ಪಡೆಯುತ್ತಿರುವವರಿಗೆ ಅಪ್ರತಿಮ ಯಶಸ್ಸು ಸಿಗಲಿದೆ. ಕಲಾತ್ಮಕವಾಗಿ ಯೋಚಿಸುವ ಶಕ್ತಿ ಹೆಚ್ಚಾಗುವುದರಿಂದ ಸೃಜನಶೀಲ ಕೆಲಸಗಳಲ್ಲಿ ತೊಡಗಿರುವವರು ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಳ್ಳುವಿರಿ. ಪರೀಕ್ಷೆಗಳಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಶನಿಯು ಉತ್ತಮ ಶ್ರೇಣಿಯನ್ನು ತಂದುಕೊಡಲಿದ್ದಾನೆ. ವಿದೇಶಿ ಪ್ರಯಾಣ. ಮೀನರಾಶಿಯು ಜಾತಕದ 12ನೇ ಮನೆಯನ್ನು ಪ್ರತಿನಿಧಿಸುವುದರಿಂದ ಈ ರಾಶಿಯವರಿಗೆ ವಿದೇಶಿ ಯೋಗ ಹುಟ್ಟಿನಿಂದಲೇ ಇರುತ್ತದೆ. ಆದರೆ ಈ ಯುತಿ ಅದನ್ನು ಮತ್ತಷ್ಟು ಬಲಪಡಿಸುತ್ತದೆ. ಉದ್ಯೋಗದ ನಿಮಿತ್ತ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ವಿದೇಶಕ್ಕೆ ವರ್ಗಾವಣೆಯಾಗುವ ಬಲವಾದ ಸಾಧ್ಯತೆ ಇದೆ. ವಿದೇಶದಲ್ಲಿ ನೆಲೆಸಲು ಅಥವಾ ಅಲ್ಲಿ ಆಸ್ತಿ ಖರೀದಿಸಲು ಬಯಸುವವರಿಗೆ ಈ ಸಮಯವು ಅತ್ಯಂತ ಪೂರಕವಾಗಿದೆ.
ಆಧ್ಯಾತ್ಮಿಕ ಪ್ರವಾಸಗಳಿಗಾಗಿ ನೀವು ಸಮುದ್ರದಾಚೆಯ ದೇಶಗಳಿಗೆ ಭೇಟಿ ನೀಡುವಿರಿ. ರಫ್ತು ಮತ್ತು ಆಮದು ವ್ಯವಹಾರ ಮಾಡುವ ಮೀನರಾಶಿಯವರಿಗೆ ಲಾಭದ ಪ್ರಮಾಣ ದುಪ್ಪಟ್ಟಾಗಲಿದೆ. ಓಂ ಶಂ ಶನೈಶ್ಚರಾಯ ನಮಃ ಅಥವಾ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಈ ಮಂತ್ರವು ಶನಿದೇವನ ಕೃಪೆಯನ್ನು ಮತ್ತು ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ವೀಕ್ಷಕರೇ, ಈ ಶುಭ ಫಲಗಳು ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಸಿಗಬೇಕೆಂದರೆ ಕೆಲವು ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳುವುದು ಅವಶ್ಯಕ. ಪರಿಹಾರಗಳು: ಪ್ರತಿ ಶನಿವಾರ ಶನಿದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ. ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿಗೆ ಬಿಳಿ ಹೂವುಗಳನ್ನು ಅರ್ಪಿಸಿ ಅಷ್ಟೋತ್ತರ ಪಠಿಸಿ. ಬಡವರಿಗೆ ಅಥವಾ ಕಷ್ಟದಲ್ಲಿರುವವರಿಗೆ ಕೈಲಾದ ಸಹಾಯ ಮಾಡಿ. ಇದು ಶನಿಗೆ ಪ್ರಿಯವಾದ ಕೆಲಸವಾಗಿದೆ. ಓಂ ನಮಃ ಶಿವಾಯ ಮಂತ್ರ ಜಪ ಮಾಡುವುದು ಉತ್ತಮ. ನೋಡಿದ್ರಲ್ಲ ವೀಕ್ಷಕರೇ, 2026ರ ಶನಿ ಶುಕ್ರ ಯುತಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ಕಠಿಣ ಪರಿಶ್ರಮ ನಿಮ್ಮದಾಗಿದ್ದರೆ ಗ್ರಹಗಳ ಆಶೀರ್ವಾದ ಖಂಡಿತ ಸಿಗಲಿದೆ. ನಿಮ್ಮ ರಾಶಿ ಯಾವುದು ಮತ್ತು ನಿಮ್ಮ ಅನುಭವಗಳೇನು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಮಾಹಿತಿ ಇಷ್ಟವಾಗಿದ್ದರೆ ಕೂಡಲೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ರೋಚಕ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.